ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಪ್ಪಾಗಿರುವಂಥ ಕೈ ಕಾಲುಗಳನ್ನು ಎಷ್ಟು ಸುಲಭವಾಗಿ ಮನೆಯಲ್ಲಿ ಸಿಗುವಂಥ ಮನೆಮದ್ದಿಂದ ಸರಿ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಪೇಸ್ಟು ನೋಡಿ, ನಾನು ಫ್ರೆಶ್ ಮೂಮೆಂಟ್ ಅಂತ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಇನೋ ಬೇಕಾಗುತ್ತೆ, ಇನೋ ಅಥವಾ ಅಡುಗೆ ಸೋಡಾ ಯಾವುದಾದ್ರೂ ಇದ್ರೂ ಓಕೆ. ಹಾಗೆ ನೀವು ಉಪಯೋಗಿಸುವಂಥ ಯಾವುದಾದ್ರೂ ಒಂದು ಶಾಂಪು, ಹಾಗೆ ಅಕ್ಕಿ ಹಿಟ್ಟು, ಅಲೋವೆರಾ ಜೆಲ್ಲು, ಹಾಲು, ಹಾಗೆ ನಿಂಬೆಹಣ್ಣು. ಈಗ ಫಸ್ಟಿಗೆ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ನೋಡಿ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊತೀನಿ, ಹಾಗೆ ಹಾಲನ್ನು ಹಾಕ್ಕೊತೀನಿ. 1 ಸ್ಪೂನು ಏನೋ ಹಾಕ್ಕೊತೀನಿ. ನಾನಿಲ್ಲಿ ಡವ್ ಅವರ ಬಾಡಿ ವಾಶನ್ನು ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಯಾವುದು ಉಪಯೋಗಿಸ್ತೀರ ಶಾಂಪು ಅದನ್ನು ಕೂಡ ಹಾಕ್ಕೊಬೋದು. ಸ್ವಲ್ಪ ಪೇಸ್ಟನ್ನು ಹಾಕ್ತೀನಿ, ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಫಸ್ಟಿಗೆ ಉಗುರು ಬೆಚ್ಚಗಿರುವಂಥ ನೀರಿಗೆ ನಾನು ಸ್ವಲ್ಪ ಶಾಂಪೂವನ್ನು ಹಾಕ್ತಾಯಿದ್ದೀನಿ. ಶಾಂಪೂವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕಾಲನ್ನು ನೆನೆಸ್ಬೇಕಾಗುತ್ತೆ ಬಿಸಿ ನೀರಲ್ಲಿ. ಒಂದು 10 ನಿಮಿಷ ನೆನೆಸಿ ಆಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಡ್ರೈ ಆದಮೇಲೆ ಕ್ಲೀನ್ ಮಾಡೋದ್ರಿಂದ ನಮ್ಮ ಕಾಲಲ್ಲಿರುವಂಥ ಡೆಡ್ ಸ್ಕಿನ್ನು ಹಾಗೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ತುಂಬಾ ಒಳ್ಳೆ ಹೋಮ್ ರೆಮಿಡಿ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಹೀಗೆ ನೀಟಾಗಿ ಉಗುರು ಬೆಚ್ಚಗಿರುವಂಥ ನೀರಿನಲ್ಲಿ ಕಾಲನ್ನು ನೆನೆಸ್ಕೊಂಡ್ರೆ ಚೆನ್ನಾಗಿ ಬೇಗನೆ ಟ್ಯಾನ್ ರಿಮೂವ್ ಆಗುತ್ತೆ ಪೇಸ್ಟ್ ಹಾಕಿ ಕ್ಲೀನ್ ಮಾಡಬೇಕಾದ್ರೆ. ನೋಡಿ, ಈಗ 10 ನಿಮಿಷ ಉಗುರು ಬೆಚ್ಚಿನ ನೀರಿನಲ್ಲಿ ಕಾಲನ್ನು ನೆನೆಸ್ಕೊಂಡಿದ್ದಾಯಿತು. ಈಗ ಈ ರೀತಿ ನೀಟಾಗಿ ಕಾಲಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ನೀಟಾಗಿ ಎಲ್ಲ ಕಡೆ ಹಾಕ್ಕೋಬೇಕಾಗುತ್ತೆ. ಇದು ಕಾಲಿಗಷ್ಟೇ ಅಲ್ಲ, ಕೈಗೂ ಕೂಡ ಅಪ್ಲೈ ಮಾಡ್ಬೋದು. ನಾವು ಕೈಗೆ ಟ್ಯಾನ್ ಆಗಿರುವಂಥ ಎಲ್ಲ ಭಾಗಕ್ಕೂ ನಾವು ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ರಬ್ ಮಾಡಿ ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೋದು ಉಗುರು ಬೆಚ್ಚಗಿನ ನೀರಲ್ಲಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಈ ರೀತಿ ಎಲ್ಲ ಕಡೆ ನೀಟಾಗಿ ಹಾಕ್ಕೊಂಡಾದ್ಮೇಲೆ ಈ ರೀತಿ ಒಂದು ಬ್ರಷಿನ ಸಹಾಯದಿಂದ ನೀಟಾಗಿ ಈ ಥರ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ. ಬ್ರಷ್ ಮಾಡ್ತಾ ಇದ್ದಂಗೆ ಕಪ್ಪಾಗಿ ಎದೊಳ್ತಾ ಇದೆ. ಆ ಪೇಸ್ಟು ಕೂಡ ಕಪ್ಪಾಯಿತು ನೋಡಿ. ಈಗ ಒಂದು 10 ನಿಮಿಷ ಹಾಗೆ ಬಿಡೋಣ, ಸ್ವಲ್ಪ ಡ್ರೈ ಆಗಲಿ. ಒಂದು 10 ನಿಮಿಷ ಸ್ವಲ್ಪ ಡ್ರೈ ಆದಮೇಲೆ ನಾವು ಇದನ್ನು ವಾಶ್ ಮಾಡ್ಕೊಳ್ಳೋಣ. ಈಗ ಇದೇ ರೀತಿ ನಾನು ಕೈಗೂ ಕೂಡ ಹಾಕಿ ತೋರಿಸ್ತೀನಿ.
ನೋಡಿ ಕೈ ಭಾಗಕ್ಕೂ ಕೂಡ ಹಚ್ಚಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ರೀತಿ ಕಪ್ಪಾಗಿದೆ ಅಲ್ವಾ ಕೈ. ಈ ರೀತಿ ನೀಟಾಗಿ ರಬ್ ಮಾಡ್ತಾ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ರಬ್ ಮಾಡಿ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಡ್ರೈ ಆಗಕ್ಕೆ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲೆಲ್ಲ ಒಂಥರ ಕಪ್ಪಾಗಿರುತ್ತಲ್ಲ, ಅದೆಲ್ಲ ಕೂಡ ಹೋಗುತ್ತೆ. ನೋಡಿ ಇದೇ ರೀತಿ ನೀಟಾಗಿ ರಬ್ ಮಾಡ್ತಾ ಇದನ್ನು ಅಪ್ಲೈ ಮಾಡಿ ಒಂದು 10-15 ನಿಮಿಷ ಬಿಟ್ಟು ಈಗ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ಕೈ ಕಾಲು ಎರಡೂ ಕೂಡ 10 ರಿಂದ 15 ನಿಮಿಷ ಇದು ಡ್ರೈ ಆಗಿದೆ. ಈಗ ವಾಶ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಜಸ್ಟ್ ಒಂದ್ಸತಿ ವಾಶ್ ಮಾಡ್ತಾ ಇದ್ದಾಗಲೇ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂಥೇಳಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಮನೆಮದ್ದು. ಖಂಡಿತ ಟ್ರೈ ಮಾಡಿ. ವೀಕ್ಲಿ ಒಂದ್ಸತಿ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಮತ್ತು ಕೈ ಕಾಲುಗಳಲ್ಲಿ ನಾವು ಹೊರಗಡೆ ಓಡಾಡೋದ್ರಿಂದ ಬೇಗನೆ ಟ್ಯಾನ್ ಆಗುತ್ತೆ. ಹಾಗಾಗಿ ವಾರಕ್ಕೊಂದ್ಸತಿ ಆದರೂ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ನಮಗೂ ಕೂಡ ಹೊರಗಡೆ ಹೋಗಿ ಪಾರ್ಲರಲ್ಲಿ ಖರ್ಚು ಮಾಡುವಂಥ ದುಡ್ಡು ಕೂಡ ಉಳಿಯುತ್ತೆ. ಹಾಗೆ ಕೈಯನ್ನು ಕೂಡ ಈ ರೀತಿ ಚೆನ್ನಾಗಿ ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ವಾಶ್ ಮಾಡ್ತಾ ಇದ್ದಂಗೆ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಅಷ್ಟು ಚೆನ್ನಾಗಿ ಈ ಒಂದು ಮನೆಮದ್ದು ವರ್ಕ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ, ಒಂದ್ಸತಿ ಆದರೂ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿ ವಾರ ಪ್ರತಿ ತಿಂಗಳು ಪಾರ್ಲರ್ಗೆ ಹೋಗಿ ಖರ್ಚು ಮಾಡೋದು ಬೇಡ ಅಂತನ್ನೋರು ಖಂಡಿತ ಈ ಒಂದು ಮನೆಮದ್ದನ್ನು ಟ್ರೈ ಮಾಡೇ ಮಾಡ್ತೀರಾ. ಕಾಲನ್ನು ನೀಟಾಗಿ ವಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಮಾಯ್ಶ್ಚರೈಸರು ಅಥವಾ ಬಾಡಿ ಲೋಷನ್ ಯಾವ್ದಾದ್ರು ಇದ್ದರೆ ಹಾಕಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಲು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಬಿಡ್ತೀನಿ, ತುಂಬಾ ಸಾಫ್ಟಾಗಿ ತುಂಬಾ ಮನೆಯಲ್ಲೇ ಸಿಗುವಂಥ ಎಲ್ಲ ಪದಾರ್ಥಗಳು ಇವೆಲ್ಲ. ಹಂಗಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ಈ ಒಂದು ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾರದಲ್ಲಿ ಒಂದು ಸತಿ ಆದರೂ ಇದನ್ನು ಉಪಯೋಗಿಸಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ನಾನಂತೂ ಇದೇ ರೀತಿ ಮಾಡೋದು. ಹೊರಗಡೆ ಪಾರ್ಲರ್ಗೆಲ್ಲ ಹೋಗಿ ದುಡ್ಡು ಖರ್ಚು ಮಾಡೋದಿಲ್ಲ. ಮನೆಯಲ್ಲೇ ಸಿಗುವಂಥ ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಮಗೆ ಬೇಕಾಗಿರುವಂಥ ಎಲ್ಲ ಪ್ರಯೋಜನಗಳನ್ನ ಪಡ್ಕೊತಾ ಇರ್ತೀನಿ. ನೀವು ಕೂಡ ಹಾಗೆ ಮಾಡಿ. ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡೋದನ್ನು ಬಿಟ್ಟು ಮನೆಯಲ್ಲೇ ಸಿಗುವಂಥ ಇವೆಲ್ಲವನ್ನು ಉಪಯೋಗಿಸ್ತಾ ನಿಮ್ಮ ಸೌಂದರ್ಯವನ್ನು ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ಒಂಚೂರಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟನ್ನು ಬರೆಯೋದನ್ನು ಕೂಡ ಮರಿಬೇಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.